ಓಕೆ, ಈ ಕ್ಲಿಯರ್ ಐತಿ? ಓಕೆ, ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ. ಕಮೆಂಟ್ನ ಆಫ್ ಮಾಡ್ತೀನಿ. ಹಾಂ ರೀ, ಮಾಡ್ತೀನಿ, ಬೇಗನೆ ಮಾಡ್ತೀನಿ. ಓಕೆ, ನಿನ್ನೆ ನಾನು ನಿಮಗೆ ಬಾರ್ಡರ್ ಬಗ್ಗೆ ಹೇಳ್ಕೊಟ್ಟಿದ್ನಿ, ರೈಟ್? ಬಾರ್ಡರ್ದೊಳಗೆ ಏನು ಡೌಟ್ಸ್ ಇಲ್ಲಲ್ಲ? ನಿನ್ನೆ ನಾನು ನಿಮಗೆ 4 ಬಾರ್ಡರ್ಗಳನ್ನ ಹೇಳ್ಕೊಟ್ಟಿದ್ನಿ. ಬಾರ್ಡರ್ ಬಗ್ಗೆ ಯಾರು ಏನು ಕಮೆಂಟ್ ಮಾಡಿಲ್ಲ ಅಂದ್ರೆ ಬಾರ್ಡರ್ ಎಲ್ಲರಿಗೂ ತಿಳಿದು ಬಂದಂತೆ. ಓಕೆ, ನೆಕ್ಸ್ಟ್ ಬಾರ್ಡರ್ ಬಗ್ಗೆ ಹೇಳ್ಕೊಡ್ತೇನೆ. ನೀನು ನಿಮಗೇನು ಹೇಳಿದ್ನಿ, 4 ಲೈನ ಕಂಪಲ್ಸರಿ ಹಾಕ್ಬೇಕು ಬಾರ್ಡರ್ ತೊಳಗೆ. One, two, ಇದೇನಿರ್ಬೇಕ, ನಡುವಿಂದ ಥಿಕ್ ಆಗಿರ್ಬೇಕು. ನಡುವಿನ ಲೈನ ಥಿಕ್ ಆಗಿರ್ಬೇಕು. ನೆಕ್ಸ್ಟ್ one line attach humps. ಇಂಗ್ಲಿಷ್ ಲೆಟರ್ ಟಿ ಬರಿತೀರಿ ಗೊತ್ತಾ? ಇಂಗ್ಲಿಷ್ ಲೆಟರ್ ಟಿ ಅದ ಟೀನ ಇಲ್ಲೇ ಒಂದ್ಸತ ಉಲ್ಟಾ ಬರೆಯೋದು, ಒಂದ್ಸತ ಸೀದಾ ಬರೆಯೋದು, ಆ ರೀತಿ ಬರ್ಕೊತ ಹೋಗೋದು. ಇಲ್ಲಿ ತೋರಿಸ್ತೇನೆ ನೋಡ್ರಿ. ಫಸ್ಟ್ ಉಲ್ಟಾ, ಅದಾದ ನಂತರ ಇಲ್ಲೇ ಸೀದಾ. 2 ಟಿ ಹೆಂಗಿರ್ಬೇಕಂತಂದ್ರ ಸೈಜ್ ಒಳಗ ಸೇಮ್ ಇರ್ಬೇಕ. ಓಕೆ, ಸೈಜ್ ಒಳಗೆ ಸೇಮ್ ಇರ್ಬೇಕಾ? ಫಸ್ಟ್ ಒಂದು ಟಿ ತೆಗಿತೀರಿ, ಸೆಕೆಂಡ್ ಟಿ ಆದ್ಮೇಲೆ ಏನು ಮಾಡ್ಬೇಕಿಲ್ಲ, ಒಂದು ಲೈನ್ ಹಾಕೋಬೇಕು. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನಪ್ಪ ಅಂತಂದ್ರೆ ನಾ ಫಸ್ಟ್ ಲೈನ್ ಹಾಕೊಂಡ ಆಮೇಲೆ ಟಿ ಬರಿಬಹುದಿತ್ತ, ಆದ್ರೆ ಏನಾಕೈತಿ, ಹೆಚ್ಚು ಕಡಿಮೆ ಆಕೈತಿ. ಅದಕ್ಕೆ ಫಸ್ಟ್ ನೀವು ಈ ಟಿ ಬರದ, ಆಮೇಲೆ ಈ ಟಿ ಬರೆದ್ಮೇಲೆ ಇದು ಎಷ್ಟೈತಿ ಸೈಜ್, ಅದ ಸೈಜ್ ಒಳಗೆ ಈ ಟಿ ಬರಿಬೇಕ. ಇದಾದ ನಂತರ ಲೈನ್ ಹಾಕೋಬೇಕ, ಅಂದ್ರೆ ಸೈಜ್ ಕರೆಕ್ಟ್ ಬರ್ತಾವ. ಟಿ ಇದು ಒಂದು ಬಾರ್ಡರ್. ಆಯ್ತಾ? ಇದನ್ನ ಕೆಳಗಿಂದ ಥಿಕ್ ಲೈನ್ ಮಾಡ್ರಿ. ಅಗೇನ್ one line attach humps. ಓಕೆ, ಇದು ಮುಂದಿಂದ ನೀವು ಕಂಟಿನ್ಯೂ ಮಾಡ್ಬೇಕ. ತಿಳಿತಾ? ನೆಕ್ಸ್ಟ್ ಇಂಗ್ಲಿಷ್ ಲೆಟರ್ ಎಲ್. ಈಗ ನೋಡ್ರಿ, ಇದು ಲಾಸ್ಟ್ನೇದು ಏನೈತಿ ಅದ ಯೂಸ್ ಮಾಡ್ತೇನೆ ನಾನಿಲ್ಲಿ. ಓಕೆ,
ಎಲ್, ಒಂದು ಸೀದಾ ಬರೆಯೋದು, ಒಂದು ಉಲ್ಟಾ ಬರೆಯೋದು. ಓಕೆ, ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಕೆಳಗಿಂದ ಲೈನ್ ಹಾಕೋಬೇಕು. ಓಕೆ, ಆಮೇಲೆ ಒಂದು ಥಿಕ್ ಲೈನ್ ಇದೆ, ಥಿಕ್ ಲೈನ್ ತಗೊಳ್ರಿ. ಅಗೇನ್ ಒಂದು ಲೈನ್, ಅಗೇನ್ one line, attach humps. ಓಕೆ, ಇದು ಒಂದು ಬಾರ್ಡರ್. attach humps. ಈಗ ನೋಡ್ರಿ, ಝಡ್ ಬರೀತಿರಲ್ಲ, ಝಡ್ ಇಂಗ್ಲಿಷ್ ಲೆಟರ್ ಝಡ್, ಅದನ್ನ ಸ್ವಲ್ಪ ಇದೇನು ನಾವು ಕಾರ್ನರ್ ತಗೊಂಡಿರ್ತೀವಿ, ಈ ಕಡೆ ಕಾರ್ನರ್, ಅದ ಕಾರ್ನರ್ ತಗೊಳಂಗಿಲ್ಲ, ಸ್ವಲ್ಪ ರೌಂಡ್ ಶೇಪ್ ಒಳಗೆ ತಗೊಳ್ಳೋದು. ಇಲ್ಲಿ ನೋಡ್ರಿ, ಈ ರೀತಿ ತಿಳಿತಾ, ಅಂದ್ರೆ ಉಲ್ಟಾ ಎಸ್ ಅಂತ ತಿಳ್ಕೊರಿ. ಇಲ್ಲ ಅಂತಂದ್ರೆ ಝಡ್ ಒಳಗ ನೀವು ಈ ರೀತಿ ತಗೊಳಗ್ತೀರಿ ಅಂತ ತಿಳ್ಕೊರಿ. ಓಕೆ, ಅದನ್ನ ಇಲ್ಲೇ ಬರ್ಕೋತ ಹೋಗೋದು, ತೋರಿಸ್ತೇನೆ ನೋಡ್ರಿ. ತಿಳಿಯಾಗ್ತೈತಿ. ನೆಕ್ಸ್ಟ್ ಅದ ಈಗ ಕೆಳಗಿಂತ ಉಲ್ಟಾ. ಈಗ ನಾವು ಇಲ್ಲಿಂದ ತಗೊಳಕತ್ತೀನಿ ಅಂತ ತಿಳ್ಕೊರಿ. ಈ ರೀತಿ ಫಸ್ಟ್ನೇದು ಒಂದು ತಗೊಳ್ಳೋದು, ತಗೊಂಡ ತಕ್ಷಣ ಇಲ್ಲಿ ಕೆಳಗೆ ಒಂದು ರೆಫರೆನ್ಸ್ ಲೈನ್ ಹಾಕೊಳ್ಳೋದು. ರೆಫರೆನ್ಸ್ ಲೈನ್ ಹಾಕೊಂಡ ಉಲ್ಟಾ. ಅಗೇನ್ ಇದನ್ನೇನು ಮಾಡೋದು, ಥಿಕ್ ಆಗಿ ತಗೊಳ್ಳೋದು. ಥಿಕ್ ಆಗಿ ತಗೊಂಡ ನೆಕ್ಸ್ಟ್ ಒಂದು ಲೈನ್, ಅಟ್ಯಾಚ್ ಹಂಪ್ಸ್. ಇದು ಗೊತ್ತಾತಾ? ನೆಕ್ಸ್ಟ್ ನೀವು ಡಿಸೈನ್ ಕ್ರಿಯೇಟ್ ಮಾಡ್ತಿರ್ತಿರಲ್ಲ, ಯಾರಾದ್ರೂ ಆರ್ಟಿಸ್ಟ್ಗಳು ಇದ್ರೆ ಗೊತ್ತಾಕೈತಿ. ಡಿಸೈನ್ ನೀವು ಕ್ರಿಯೇಟ್ ಮಾಡ್ತಿರ್ತಿರಲ್ಲ, ಅವಾಗ ಏನಕ್ಕೈತಿ, ತೆಗಿಬೇಕಾದ್ರ ಪಾಮ್ ಕಡೆ ಬಂದ್ರ ಅಂತಂದ್ರ ಪಾಮ್ ತೆಗಿತಿರ್ತಿರಲ್ಲ, ಪಾಮಿನ ಮೇಲೆ ಹಚ್ತಿರ್ತೀರಿ, ಕೈ ಮೇಲ್ಗಡೆ ಹಚ್ತಿರ್ತೀರಿ. ಅವಾಗ ಏನಕ್ಕೈತಿ, ಕೆಲವೊಂದ್ಸತಿ ದೊಡ್ಡ ಬಾರ್ಡರ್ ಬೇಕಕ್ಕ. ಇವೆಲ್ಲ ಸಣ್ಣ ಸಣ್ಣ ಅದು ಸ್ವಲ್ಪ ದೊಡ್ಡ ಬಾರ್ಡರ್ ಬೇಕಕ್ಕ. ಸೊ ಅವಾಗ ಇಂಥ ಬಾರ್ಡರ್ಗಳನ್ನ ನೀವು ಯೂಸ್ ಮಾಡ್ಬೋದು. ತೋರಿಸ್ತೇನೆ. ಸ್ಟ್ಯಾಂಡಿಂಗ್ ಲೈನ್. ಓಕೆ, ಸ್ಟ್ಯಾಂಡಿಂಗ್ ಲೈನ್ ಹಾಕೊಳ್ಳೋದು. ನಾನು ನಿಮಗೆ ಹಾರ್ಟ್ ಶೇಪ್ ತೋರಿಸಿದ್ನಿ ಗೊತ್ತಾ, ಹಾರ್ಟ್ ಶೇಪ್. ಆ ಹಾರ್ಟ್ ಶೇಪ್ನ ಇಲ್ಲಿ ಟ್ರೈ ಮಾಡಿ. ಈ ಕಡೆ ಈ ರೀತಿ ನಿಮಗೆ ಬಾರ್ಡರ್ ಏನಾದರೂ ಇದು ಶಾರ್ಟ್ ಆಕೈತಿ, ಹಂಗಾರೆ ಸ್ವಲ್ಪ ದೊಡ್ಡ ಬಾರ್ಡರ್ ಬೇಕನ್ನಿಸ್ತಂದ್ರ ಸ್ಪೇಸ್ ಒಂದು ಸ್ವಲ್ಪ ಕೈ ಡಿಸೈನ್ ತೆಗಿಯೋರ್ಗೆ ಗೊತ್ತಾಕೈತದ. ತೆಗಿತಿರ್ತಿರ್ಲ ಅವಾಗ ಒಂದು ಸ್ವಲ್ಪ ಸ್ಪೇಸ್ ನಿಮಗೆ ಜಾಸ್ತಿ ಬೇಕಾಕೈತಿ. ಅವಾಗ ಇಂಥ ಬಾರ್ಡರ್ಗಳನ್ನ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಡಾಟ್ ಕೊಟ್ಟ ಈ ಕಡೆ ಎಳೆಯೋದು, ಈ ಕಡೆ ಎಳೆಯೋದು, ಈ ಕಡೆ ಡಾಟ್ ಕೊಡೋದು, ಈ ಕಡೆ ಕ್ರಾಸ್ ಒಳಗೆ ಎಳೆಯೋದು, ಈ ಕಡೆ ಕ್ರಾಸ್ ಒಳಗೆ ಎಳೆಯೋದು. ಹಾರ್ಟಿಂದ ಹೇಳ್ಕೊಟ್ಟೆಲ್ಲ ನಿಮಗೆ ಅದೇ ರೀತಿ ಅದ ಈಗ ಹಾರ್ಟ್. ಓಕೆ, ಲೂಸ್ ಗತಿಯಾರ ಕಾಣ್ತೈತಿ, ಇಲ್ಲಿಕಂದ್ರೆ ಹಾರ್ಟ್ ಶೇಪ್ ಒಳಗಾರ ಕಾಣ್ತೈತಿ. ಇಲ್ಲ ಅಂದ್ರೆ ಇಲ್ಲೇ ಬ್ಯಾರೆ ತೋರಿಸ್ತೀನಿ ನೋಡ್ರಿ. ಮತ್ತೊಂದು
ಮತ್ತೊಂದು ಲೈನ್ ಹಾಕಂಗಿಲ್ಲ. ಇದು ಬೇರೆ ಬಾರ್ಡರ್, ಇದು ಬೇರೆ ಬಾರ್ಡರ್. ಹಿಂಗೆ ತೆಗೆಯೋದು, ಓನ್ಲಿ ಡಾಟ್ ಕೊಡೋದು. ತಿಳಿತಾ? ಈ ರೀತಿ ಬಾರ್ಡರ್ಗಳು ಬರ್ತಾವ. ಇಂಥವು ಭಾಳಷ್ಟು ಬಾರ್ಡರ್ಗಳು ಬರ್ತಾವ. ಇಲ್ಲಂದ್ರೂ ಒಂದು 80ರಿಂದ 100ವರೆಗೂ ಬಾರ್ಡರ್ಗಳು ಬರ್ತಾವ. ಹೇಳಕತ್ತಂದ್ರೆ ಕಡಿಮೆ ಆಗಂಗಿಲ್ಲ. ಬಟ್ ಈಗ ಇಷ್ಟು ಸಾಕು. ನೆಕ್ಸ್ಟ್ ನಾನು ನಿಮಗೆ ಫಿಲ್ಲಿಂಗ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಈಗ ಬಾರ್ಡರ್ದೊಳಗೆ ಯಾರಿಗಾರ ಎದ್ರ ಬಗ್ಗೆ ಡೌಟ್ ಐತಿ, ಏನ್ರ ಕ್ವಶನ್ ಕೇಳಬೇಕು, ಏನ್ ಫಿಲ್ಲಿಂಗ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಹೇಳ್ಕೊಟ್ಟ ಆಮೇಲೆ ಟರ್ನ್ ಆನ್ ಮಾಡ್ತೇನೆ ನಾನು. ಓಕೆ, ಫಿಲ್ಲಿಂಗ್ಸ್ ನೋಡ್ರಿ. ಫಿಲ್ಲಿಂಗ್ ಒಳಗ 1000ಕ್ಕಿಂತ ಹೆಚ್ಚು ಫಿಲ್ಲಿಂಗ್ಸ್ ನಾನು ನಿಮ್ಗೆ ನೆಕ್ಸ್ಟ್ ಬ್ಯಾಚ್ ಒಳಗೆ ನಾ ಯಾವಾಗಾರ ನಿಮಗೆ ಅನೌನ್ಸ್ ಮಾಡಿದ್ರೆ ಅದ್ರೊಳಗೆ ಹೇಳ್ಕೊಡ್ತೇನೆ. ಬಟ್ ಫಿಲ್ಲಿಂಗ್ಸ್ ಒಳಗೆ ಏನು ಗೊತ್ತಾ, ನಿಮಗೆ ಯಾವುದೋ ಒಂದು ಡಿಸೈನ್ ನೀವು ತೆಗಿತೀರಿ ಕೈ ಮೇಲೆ, ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಡಿಸೈನ್ನ ತೆಗಿತೀರಿ. ಬಟ್ ಅದ್ರೊಳಗೆ ಏನು ಫಿಲಪ್ ಮಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಕೈ ಮೇಲೆ ನೀವು ಡಿಸೈನ್ ಬ್ರೈಡಲ್ಗಾಗಲಿ ಸೈಡರ್ಸ್ಗಾಗಲಿ ತೆಗಿತಿರ್ತೀರಿ. ತೆಗೆದ ತಕ್ಷಣ ನೀವು ಒಂದು ಯಾವುದೋ ಡಿಸೈನ್ನ ಕ್ರಿಯೇಟ್ ಮಾಡ್ತೀರಿ. ಡಿಸೈನ್ನ ಕ್ರಿಯೇಟ್ ಮಾಡಿದ ತಕ್ಷಣ ಇದ್ರ ಒಳಗೆ ಏನು ತುಂಬಲಿ ಅನ್ನೋದು ಕ್ವಶನ್ ಆಗಿರ್ತೈತಿ, ಹೌದಲ್ಲ? ಅದಕ್ಕೆ ಇಂಥಲ್ಲೇ ಫಿಲ್ಲಿಂಗ್ಸ್ ಅಂತ ಅವು ಕರೀತಾರೆ. ಒಂದು ಸ್ವಲ್ಪ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಸೆಕೆಂಡ, ನಾನು ಚೆಕ್ಸ್ ಹಾಕೊಂಡಿಲ್ಲ, ಚೆಕ್ಸ್ ಹಾಕೋತೀನಿ. ಚೆಕ್ಸ್ ಹಾಕೊಳ್ರಿ ನೀವು. ಓಕೆ, ಮೊದಲು ನಿಮ್ಗೆ ಬಾರ್ಡರ್ ಬಗ್ಗೆ ಕ್ಲಿಯರೆನ್ಸ್ ಮಾಡ್ಕೋತೀನಿ. ಈಗ ನನಗೆ ಹೇಳ್ರಿ, ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಐತಿ? ಈಗ ಒಂದು ಸ್ವಲ್ಪ ನನಗೆ ಹೇಳ್ರಿ, ನಿಮಗೆ ಯಾರಿಗಾರ ಬಾರ್ಡರ್ದೊಳಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ, ನಾನು ಟರ್ನ್ ಆನ್ ಮಾಡೀನಿ ಕಮೆಂಟ್ಸ್, ಪ್ಲೀಸ್ ಹೇಳ್ರಿ. ಇಲ್ಲ ಅಂದ್ರೆ ನೆಕ್ಸ್ಟ್ ನಾನು ಫಿಲ್ಲಿಂಗ್ಸ್ ಹೇಳ್ತೇನೆ. ಓಕೆ, ನೋ. ಓಕೆ, ಕ್ಲಿಯರ್ ಇದ್ದಿರ್ಬೇಕು ಮ್ಯಾಮ್. ಬಾರ್ಡರ್ ಪೂರ್ತಿ ಹಾಕಿ ಹೇಳ್ಕೊಡಿ. ಚಡ್ದಾ ಇದಾ? ಈ ಬಾರ್ಡರ್ನ ಇನ್ನೊಂದ್ಸತ ಹೇಳ್ಕೊಡ್ಲಾ? ಓಕೆ ಓಕೆ, ಥರ್ಡ್ ಒನ್ ಬಾರ್ಡರ್ ಅಷ್ಟೇ ಡೌಟು. ಈ ಮ್ಯಾಮ್ ವಾಟ್ಸಪ್ಪಲ್ಲಿ ಶಾರ್ಟ್ ಆಗಿ ಮೆಹಂದಿ ಹಾಕಿ ಸ್ಟಾರ್ಟ್ ದ ಫಿಲ್ಲಿಂಗ್. ಓಕೆ, ನೋಡ್ಲಿ ಇದೈತಲ್ಲ ಜಡ್ಡ, ಸ್ವಲ್ಪ ಮಂದಿಗೆ ಕನ್ಫ್ಯೂಸ್ ಆಗತೈತಿ. ಈಗ ಇಲ್ಲಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಎಂಡ್ ಆಯ್ತಾ. ಈಗ ನೋಡ್ರಿ, ಜಡ್ ಬರಿತಿರ್ಲ ಅದ ಟೈಪ್ ಬರ್ಕೋತ ಹೋಗೋದು. ಇಲ್ಲಿ ಈ ರೀತಿ ಬಿಟ್ಬಿಡೋದು.
ಕೆಳಗಿಂತ್ರ ಸೇಮ್. ಈ ರೀತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ, ಗೊತ್ತಾಗತ್ತ. ಓಕೆ, ಫಿಲ್ಲಿಂಗ್ ನೋಡ್ರಿ. ನಾನು ನಿಮಗೆ ಬೇಸಿಕ್ ಒಳಗೆ ಹೇಳ್ಕೊಟ್ಟಿದ್ನಿ ಸ್ಪೈರಲ್ ಬಗ್ಗೆ, ರೈಟ್? ಆಮೇಲೆ ಸ್ಪೈರಲ್ ನೀವು ಒಂದು ಯಾವ್ದಾರ ಡಿಸೈನ್ ತಗೊಂಡ್ರಿ ಅಂತಂದ್ರೆ, ಯಾವುದೋ ಒಂದು ಈ ರೀತಿ ಮೇನ್ ಡಿಸೈನ್ ತಗೊಂಡ್ರಿ ಅಂತಂದ್ರೆ, ಈ ಡಿಸೈನ್ ಒಳಗೆ ನಿಮ್ಗೆ ತುಂಬಬೇಕಂತಂದ್ರೆ ಈಗ ನೋಡ್ರಿ, ನೀವು ಪೂರ್ತಿ ಇದ್ರೊಳಗ ಒಂದು ಸ್ಪೈರಲ್ ತುಂಬ್ಕೊಂತ ಹೋಗ್ಬಹುದು. ಓಕೆ, ಈಗ ನಾನು ಸ್ಪೈರಲ್ ತುಂಬಾಕತ್ತೇನಿ. ಇದ್ರೊಳಗೆ ಏನ್ ಗೊತ್ತಾ, ಈಗ ಇದ್ರ ಕೆಳಗ ಸ್ಪೈರಲ್ ನಾವು ಹಾಕಿದ್ರೆ ತಪ್ಪಾಗತ್ತ. ಇಲ್ಲ, ನಿಮ್ಗೆ ತೋರಿಸ್ತೀನಿ ಪೆನ್ಸಿಲ್. ಇಲ್ಲೊಂದು ಸ್ಪೈರಲ್ ಹಾಕಿದ್ರಿ, ಇಲ್ಲೊಂದು ಸ್ಪೈರಲ್ ಹಾಕಿದ್ರಿ, ಎರಡು ಟಚ್. ನೆಕ್ಸ್ಟ್ ಒಂದು ಸ್ಪೈರಲ್. ಇದ್ರ ಕೆಳಗ ನೀವು ಸ್ಪೈರಲ್ ಹಾಕಿದ್ರಿ, ಇದನ್ನು ನೆಕ್ಸ್ಟ್ ಇದ್ರ ಸ್ಪೈರಲ್ ಹಾಕಿದ್ರಿ, ಇದ್ರ ಕೆಳಗೆ ಹಾಕಿದ್ರ ಇಲ್ಲೇನೈತಿ, ಇಲ್ಲಿ ಕಾಣಿಸಾಕತಿ, ಈ ಸ್ಪೇಸ್ ಅನ್ನಕೈತಿ ಎದ್ದು ಕಾಣಕ್ ಸ್ಟಾರ್ಟ್ ಆಕೈತಿ. ಅದಕ್ಕೆ ಫಿಲ್ಲಿಂಗ್ ಅಂತ ಹೇಳಿ ಕರೆಯಂಗಿಲ್ಲ. ಓಕೆ, ಇದ ರಾಂಗ್. ಹಂಗಾದ್ರೆ ಹೆಂಗ್ ಹಾಕ್ಬೇಕಂದ್ರ, ಇವೆರಡು, ಇದೊಂದು ಸ್ಪೈರಲ್ ಐತಿ, ಇದೊಂದು ಸ್ಪೈರಲ್ ಐತಿ, ಇವು ಎರಡರ ನಡು ಒಂದ್ ಸ್ಪೈರಲ್ ಹಾಕ್ಬೇಕ. ಹಂಗಾದ್ರೆ ಈ ಕಡೆ ಏನ್ ಮಾಡ್ಬೇಕ, ನಮಗ ಅರ್ಧ ಬರ್ತಿದ್ರ ಅರ್ಧನ ಡಿಸೈನ್ ಹಾಕ್ಬೇಕು, ಅರ್ಧ ಸ್ಪೈರಲ್ನ ಹಾಕ್ಬೇಕ. ನೆಕ್ಸ್ಟ್ ಇವೆರಡರ ನಡು ಮತ್ತೊಂದು ಈ ರೀತಿ. ತಿಳಿತಾ? ಹಿಂಗಾದ್ರೆ ಏನಕೈತಿ, ಎರಡ್ರ ಮಧ್ಯೆ ಇರುವಂತ ಸ್ಪೇಸ್ ಅನ್ನಕೈತಿ ಕವರ್ ಆಗ್ಬಿಡ್ತೈತಿ. ಇಲ್ಲೇ ಏನು ಹಾಕಕ್ ಇದನ್ನಾಗಂಗಿಲ್ಲ. ಇದಕ್ಕೇನಂತಾರ, ಇದು ರೈಟ್, ಇದು ರಾಂಗ್. ಈ ರೀತಿ ಹಾಕ್ಬಾರ್ದು. ತಿಳಿತಾ? ನೆಕ್ಸ್ಟ್ ಇದ್ರೊಳಗ ನೋಡ್ರಿ, ಸ್ಪೈರಲ್ ಒಳಗ ನಾವು ಅಟ್ಯಾಚ್ ಹಂಪ್ಸ್ನ ಈಗ ಸ್ಪೈರಲ್ ಒಳಗ ಒಂದ್ ಸ್ವಲ್ಪ ನಾನು ಚೇಂಜಸ್ ಮಾಡ್ತೀನಿ. ಸ್ಪೈರಲ್ ತೆಗದ್ನಿ, ಇದ್ರೊಳಗ ಒಂದು ಡಾಟ್, ಅಗೇನ್ ಒನ್ ರಿಂಗ್. ಇದ್ರ ಸುತ್ತಲೂ ಏನ್ ಹಾಕ್ತೀನಿ, ಅದಕ್ಕೇನಂತಾರ ಸ್ಪೈರಲ್. ಆದ್ಮೇಲೆ ಒಂದ್ ಏನ್ ಲೈನ್ ತಗೊಂಡಿನಿ ಅನ್ನೋದಕ್ಕೆ ರಿಂಗ್ ಅಂತ ಹೇಳಿ ಕರೀತಾರೆ. ಓಕೆ, ಈಗ ಈ ರಿಂಗಿಗೆ ನಾನು ಏನ್ ಮಾಡ್ತೀನಿ, ಅಟ್ಯಾಚ್ ಹಂಪ್ಸ್. ನೋಡ್ಲಿ, ಇನ್ನೊಂದ್ಸತ ಹೇಳ್ತೀನಿ. ಸ್ಪೈರಲ್ ತಗೋತೀರಿ, ಸ್ಪೈರಲ್ ಒಳಗೆ ಒಂದು ಸ್ವಲ್ಪ ಚೇಂಜಸ್, ಸ್ಪೈರಲ್ ಒಳಗೆ ನಡು ಬಂದ ತಕ್ಷಣ ಒಂದು ಡಾಟ್ ಕೊಡ್ರಿ. ನೆಕ್ಸ್ಟ್ ಒಂದ ರಿಂಗ್ ಹಾಕೋದು. ನೆಕ್ಸ್ಟ್ ಅಟ್ಯಾಚ್ ಹಂಪ್ಸ್. ಹಂಗಾದ್ರ ನೆಕ್ಸ್ಟ್ ಫೀಲಿಂಗ್ ಹೆಂಗಿರ್ಬೇಕು ನಮ್ದ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಂಗಿಲ್ಲ. ಇವೆರಡು ಫೀಲಿಂಗ್ ಏನದಾವ ಅದರ ನಡುವಿಂದ ಸ್ಟಾರ್ಟ್ ಮಾಡೋದು. ಅಟ್ಯಾಚ್ ಹಂಪ್ಸ್. ಓಕೆ, ತಿಳಿತಾ? ಈ ರೀತಿ ಮಾಡುದು ಯಾವಾಗ್ಲೂ ಫೀಲಿಂಗ್ಸ್. ಈಗ ಇಲ್ಲ ಸ್ಪೇಸ್ ಇತ್ತಂತಂದ್ರೆ ಇದು ಕೂಡ ನಾವೇನ್ ಮಾಡ್ತೀವಿ, ಪೂರ್ತಿಯಾಗಿ ತಗೋತೀವಿ. ಅಂದ್ರ ಫೀಲಿಂಗ್ಸ್ ಒಳಗೆ ನಾ ಹೇಳುದೇನಪ್ಪಾ ಅಂತಂದ್ರ, ಸ್ಪೈರಲ್ ಡಿಸೈನ್ ಕೆಳಗ ಇಲ್ಲಿ ಡಿಸೈನ್ ತಗೋಬಾರ್ದ. ಯಾಕಂತಂದ್ರೆ ಎರಡು ನಡುದು ಏನ್ ಗ್ಯಾಪ್ ಇರ್ತೈತಿ, ಅಲ್ಲಿ ಏನ್ ತುಂಬೇಕ, ಖಾಲಿ ಉಳಿದ್ ಬಿಡ್ತೈತಿ. ಆಮೇಲೆ ನೀವು ಡಿಸೈನ್ ತೆಗಿತಿರ್ತಿರಲ್ಲ, ಅವಾಗ ನಿಮ್ಗೆ ಗೊತ್ತಾಗತ್ತ. ಗೊತ್ತಾಗತೈತಿ. ಈ ರೀತಿ ಫೀಲಿಂಗ್ಸ್ಗಳು ಬರ್ತಾವ. ಫೀಲಿಂಗ್ಸ್ ಒಳಗ ಬಹಳಷ್ಟು ಬರ್ತಾವ.
ಇದನ್ನ ನೀವು ಇನ್ಕ್ರೀಸ್ ಅವ್ರು ಡಿಕ್ರೀಸ್ ಮಾಡ್ಕೋತಾ ಎಷ್ಟು ಬೇಕಾದ್ರೂ ಫಿಲ್ಲಿಂಗ್ಸ್ ಮಾಡ್ಕೋಬಹುದು. ಅದಕ್ಕೆಲ್ಲ ಒಂದು ಟ್ರಿಕ್ ಐತಿ, ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೇನೆ. ನೆಕ್ಸ್ಟ್ ನೋಡ್ರಿ, ಇದಕ್ಕ ಸರ್ಕಲ್ ವಿತ್ ಡಾಟ್ ಅಂತ ಹೇಳಿ ಕರೀತಾರ. ಇದು ಸ್ಪೈರಲ್ ಅಲ್ಲ, ಸರ್ಕಲ್ ವಿತ್ ಡಾಟ್ ಅಂತ ಹೇಳಿ ಕರೀತಾರೆ. ಸರ್ಕಲ್ ವಿತ್ ಡಾಟ್. ಈ ಡಿಸೈನ್ ಏನೈತಿ ಒಳಗೆ ಹಾಕೇನಿ ಅದಕ್ಕೆ ಸರ್ಕಲ್ ವಿತ್ ಡಾಟ್ ಅಂತ ಕರೀತಾರ. ಅದರದ್ದು ಔಟ್ಸೈಡ್ ಏನ್ ಹಾಕೇನಿ ಅದಕ್ಕೆ ರಿಂಗ್ ಅಂತ ಹೇಳಿ ಕರೀತಾರ. ನೀವು ಎಂತ ಡಿಸೈನ್ ತಗೋತೀರಿ ಅದರ ಮ್ಯಾಗ ಒಳಗಿನ ಫಿಲ್ಲಿಂಗ್ ಮಾಡ್ಕೋಬೇಕ. ಈಗ ನಾನು ನಿಮಗೆ ಒಂದು ಡಿಸೈನ್ ತೆಗೆದು ತೋರಿಸ್ತೀನಿ ಇಲ್ಲಿ. ಇಂಥದೊಂದು ಈಗ ಡಿಸೈನ್ ಐತಿ, ಇದ್ರೊಳಗೆ ನೀವು ಫಿಲ್ಅಪ್ ಮಾಡ್ಬೇಕ, ಸಾರಿ ಫಿಲ್ಲಿಂಗ್ ಮಾಡ್ಬೇಕ. ಯಾವ್ದ್ರ ಒಂದು ಡಿಸೈನ್ ಇದ್ರೊಳಗೆ ನೀವು ಫಿಲ್ಲಿಂಗ್ ಮಾಡ್ಬೇಕ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾ ಇಲ್ಲಿ ಪೂರ್ತಿ ನಿಮಗೆ ಎದಕ್ಕೆ ತೆಗೆದು ತೋರ್ಸಕ್ಕೆ ಅಂತ ಹೇಳಿ ಹೇಳ್ತೀನಿ. ಈಗ ನಾ ಇದನ್ನ ಪೂರ್ತಿ ತೆಗೆದು ತೋರಿಸುವಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಈಗ ನೋಡ್ರಲೆ ಇದು ನನ್ನ ಒಂದು ಸರ್ಕಲ್ ಹಾಕಿದೆ, ಡಾಟ್ ವಿತ್ ಸರ್ಕಲ್ ಹಾಕಿದೆ. ನೆಕ್ಸ್ಟ್ ಇವೆರಡು ನಡು ತಗೊಳಕತ್ತೇನಿ ಅನ್ನುವಂಥ ತೋರಿಸೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗಿಲ್ಲೇ ನಮ್ದು ಅರ್ಥ ಆತಂದ್ರೆ ಬಿಟ್ಬಿಡಂಗಿಲ್ಲ, ಸ್ಪೇಸ್ನ ಬಿಟ್ಬಿಡಂಗಿಲ್ಲ, ಅದನ್ನ ಪೂರ್ತಿ ಕವರ್ ಮಾಡಿ ತಗೋಬೇಕ. ಇಲ್ಲಿ ನೋಡ್ರಿ, ಇಲ್ಲಿ ಅರ್ಧ ಐತಂತಂದ್ರ ಅದನ್ನ ಬಿಟ್ಬಿಡಂಗಿಲ್ಲ. ಡಿಸೈನ್ ಅರ್ಧನ ಕುಂತ್ರು ಅರ್ಧನ ಕುಂಡ್ರಿಸೋದು, ಬಟ್ ಸಣ್ಣ ಸಣ್ಣದಾಗಿ ತೆಗಿಯಂಗಿಲ್ಲ. ಇಲ್ಲಿ ನಾವು ಯಾವ ರೀತಿ ಸೈಜ್ ಒಳಗೆ ಡಿಸೈನ್ ತೆಗೆದಿರ್ತೀವಿ ಅದ ಸೈಜ್ ಒಳಗಿಲ್ಲ ಡಿಸೈನ್ ತೆಗೆಯೋದು. ಬಟ್ ಅರ್ಧನ ಆಗ್ತಕ್ಕ ಅರ್ಧನ ತೆಗೆದು ಬಟ್ ತೆಗೆಯೋದು. ಗೊತ್ತಾಗತ್ತೆ. ಈಗ ಇವೆರಡು ಅದಾವ ಡಿಸೈನ್, ಇವೆರಡರ ನಡು
ತಿಳಿಯಾಕತೈತಿ? ನಾ ಹೇಳೋದು ಉದ್ದೇಶ, ನಾ ಇದನ್ನ ಪೂರ್ತಿ ತೆಗೆದು ತೋರಿಸೋದು ನಿಮ್ದು ಉದ್ದೇಶ ಏನಪ್ಪ ಅಂತಂದ್ರೆ, ಅರ್ಧ ನೀವು ಇಲ್ಲಿ ಸ್ಪೇಸ್ ಏನ್ ಮಾಡ್ತೀರಿ, ಕೆಲವೊಬ್ರ ಸ್ವಲ್ಪ ಉಳಿತಂತಂದ್ರ ಅಲ್ಲೇ ಸಣ್ಣದಾಗಿ ಏನ್ರ ಒಂದು ತೆಗೆದು ಬಿಡ್ತೀರಿ, ಇಲ್ಲ ಅಂತಂದ್ರ ಅದನ್ನ ಹಂಗ ಬ್ಲಾಂಕ್ ಬಿಟ್ಬಿಡ್ತೀರಿ, ಏನು ತೆಗಿಯಂಗೇ ಇಲ್ಲ, ಹಂಗ ಬಿಟ್ಬಿಡ್ತೀರಿ. ಅದಕ್ಕೆ ಫಿಲ್ಲಿಂಗ್ ಅಂತ ಹೇಳಿ ಕರೆಯಂಗಿಲ್ಲ. ಪೂರ್ತಿ ನಮ್ದು ಮೇನ್ ಡಿಸೈನ್ ಏನಿರ್ತಿ ಅದು ಪೂರ್ತಿ ಕವರ್ ಅಪ್ ಆಗಿರ್ಬೇಕ. ತಿಳಿತಾ? ಈ ರೀತಿ ಫಿಲ್ಲಿಂಗ್ ಮಾಡ್ಬೇಕ. ನೆಕ್ಸ್ಟ್ ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ. ಇಲ್ಲಿ ನೋಡ್ರಿ, ಹಂಪ್ಸ್ ಐತ್ಲ, ನೀವು ಡಬಲ್ ಶೇಡೆಡ್ ಹಂಪ್ಸ್ನು ತಗೋಬಹುದಾ? ಇಲ್ಲಿ ನೋಡ್ರಿ, ಒಂದ್ ಸತ ತಗೊಂಡೇನಿ ಹಂಪ್ಸ, ಇದನ್ನ 2 ಸತನೂ ಈ ರೀತಿ ಇದಕ್ಕೆ ಡಾಟ್ ವಿತ್ ಸರ್ಕಲ್ ಅಂತ ಹೇಳಿ ಕರೀತಾರೆ. ಸರ್ಕಲ್ ವಿತ್ ಡಾಟ್, ಸಾರಿ, ಆಯ್ತಾ? ಫಿಲ್ಲಿಂಗ್ಸ್ ಬಗ್ಗೆ ಏನ್ರ ಕ್ವಶನ್ಸ್? ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಏನು ಹೇಳ್ಕೊಡ್ತೇನೆ ಬೇರೆ. ಸ್ವಲ್ಪ ನನಗೆ ಹೇಳ್ರಿ, ಫೀಲಿಂಗ್ಸ್ ಒಳಗೆ ಏನರ ಡೌಟ್ಸ್ ಇದ್ರೆ. ಓಕೆ, ನಥಿಂಗ. ಕೆಲವೊಬ್ರಿಗೆ ಡೌಟ್ಸ್ ಹೆಂಗಂತಂದ್ರೆ, ಯಾರೋ ಬ್ರೈಡಲ್ಗದು ತೆಗ್ಯಾಕೆ ಕುಂತಿರ್ತಾರೆ, ಬ್ರೈಡಲ್ಗಾಗಲಿ ಸೈಡರ್ಸ್ಗೆ ಎಂಗೇಜ್ಮೆಂಟ್ಗೆ ತೆಗ್ಯಾಕೆ ಕುಂತಿರ್ತಾರೆ. ಒಂದು ಏನೋ ಇಂಥ ಡಿಸೈನ್ನ ಕ್ರಿಯೇಟ್ ಮಾಡ್ತಾರೆ, ಅದ್ರೊಳಗೆ ಏನು ಹಾಕ್ಬೇಕಂತ ಹೇಳಿ ಗೊತ್ತಾಗಿಲ್ಲ. ಓಕೆ, ಓಕೆ, ಆಯ್ತು. ಡೌಟ್ಸ್ ಏನೂ ಇಲ್ಲ ಅಂತಂದ್ರೆ ಒಳ್ಳೇದು. ನೆಕ್ಸ್ಟ್ ನಾನು ನಿಮಗೆ ಏನು ಹೇಳ್ಕೊಡ್ಲಿ? ಜಸ್ಟ್ ಏನು ಹೇಳ್ಕೊಡ್ಲಿ ಕಮೆಂಟ್ ಮಾಡ್ರಿ, ನಾ ಹೇಳ್ಕೊಡ್ತೇನೆ. ಒಂದು ಸೆಕೆಂಡ್. ಓಕೆ, ಒಂದು ಸೆಕೆಂಡ್. ನಾಳಿದ ಟಾಪಿಕ್ ಏನೈತಿ? ನಾಳಿದ ಟಾಪಿಕ್ ನಾಳೆಗೆ 4th ಡೇ ಅಲ್ಲ? 4th ಡೇ ಟಾಪಿಕ್ ಏನೈತಿ? ಲಿವ್ಸ್ ಆ್ಯಂಡ್ ವೈನ್ಸ್ ಐತಿ. ಓಕೆ, ಓಕೆ, ನೆಕ್ಸ್ಟ್ ಹೇಳಕತ್ತೀನಿ. ಇನ್ನು ಸ್ವಲ್ಪ ಫೀಲಿಂಗ್ಸ್ ಹೇಳಿ ಮ್ಯಾಮ್. ಕಮಲ್ ಇದು ಹೂ, ಲೋಟಸ್, ಫಿಲ್ಲಿಂಗ್ ವಿತ್ ಪ್ರೆಷರ್. ಮೈ ಲೈನ್ಸ್ ಆರ್ ಬಿಕಮಿಂಗ್ ಜಿಗ್ಜಾಗ್. ವೈನ್ಸ್ ಮ್ಯಾಮ್, ಶೇಪ್ಸ್ ಹೇಳಿಕೊಡಿ ಮ್ಯಾಮ್. ನೀವು ಇವಾಗ ಫಿಲ್ಲಿಂಗ್ ಮಾಡಲು ತೆಗೆದಿದ್ರಲ್ಲ ಅಂಥದ್ದು ಶೇಪ್ಸ್ ಮ್ಯಾಮ್. ಓಕೆ, ಓಕೆ, ಗೊತ್ತಾಯ್ತು. ಝಡ್ ಫಿಲ್ಲಿಂಗ್. ಕೋಳಿ ಕೂಗುತ್ತೆಲ್ಲ ಮ್ಯಾಮ್, ಅದು ಇದನ್ನ ಇಟ್ಟಿದ್ದೀನಿ, ಟೈಮ್ ಇಟ್ಟಿದ್ದೆ. ಬಾರ್ಡರ್ ಮೆಜರ್ಮೆಂಟ್ ಬಗ್ಗೆ ಹೇಳಿ. ರೂಸ್ ಅಗೇನ್ ಪ್ಲೀಸ್. ಕೋನ್ ಸಿಯರ್ ಇದು ಹಾಕಿರ್ತೀರಿ ಬಾರ್ಡರ್, ಇಲ್ಲಿ ಇದನ್ನು ಹಾಕ್ತಿರ್ತೀರಿ ಹಂಪ್ಸ್. ನೆಕ್ಸ್ಟ್ ಝಡ್ ಬರ್ಕೊಂತ ಹೋಗ್ರಿ. ಝಡ್
ಝಡ್ ಬರ್ಕೋತ ಹೋಗ್ರಿ, ಹಿಂಗ ಟಚ್ ಮಾಡ್ಕೋತ. ಕೆಳಗ್ನು ಸೇಮ್, ಕೆಳಗ್ನು ಉಲ್ಟಾ ಝಡ್ ಬರ್ಕೋತ ಹೋಗುದು. ಈ ರೀತಿ ಟ್ರೈ ಮಾಡ್ರಿ ನೀವು, ಬರತ್ತ ಅದ. ಲಿಟಲ್ ಫಾಸ್ಟ್ ಇಟ್ ವಿಲ್ ಬಿ ಗುಡ್. ಶೇಡಿಂಗ್ ಮಾಡೋದು, ಶೇಡಿಂಗ್ ಮಾಡೋದು ಅದ್ರದ್ದೆಲ್ಲ ಹೇಳ್ಕೊಡ್ತೇನೆ. ಕೆಳಗಡೆ ಶೇಪ್ ಹೇಗೆ ಹಾಕಬೇಕು ತೋರಿಸಿ ನೋಡಿ. ಈಸಿ ಎಲಿಫೆಂಟ್ ಇಂಡೆಕ್ಸ್ ಫಿಂಗರ್ ಪೇನ್ಸ್ ಎಲ್ಲ ದೊಡ್ಡ ದೊಡ್ಡ ಡಿಸೈನ್ ಹಸ್ಕಿ ಫಿಲ್ಲಿಂಗ್ ಮಾಡಿದ್ರೆ ಆಯ್ತು ಹೇಳ್ಕೊಡ್ತೀನಿ. ಶಂಕು ಡಿಸೈನ್ ಹೇಳ್ಕೊಡ್ಲಾ, ಬೇರೆ ಬೇರೆ ಥರದ್ದು ಆಯಿತು. ಪಿಕಾಕ್ ಡಿಸೈನ್ ಹಾಕ್ತೇನೆ ರೀ, ಆಯಿತು ಹಾಕ್ತೇನೆ. ಈಗ ಇಷ್ಟು ಕ್ಲಿಯರ್ ಆತಾ? ಇದು ಫಿಲ್ಲಿಂಗ್ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರ್ ಆತಾ? ಫಿಲ್ಲಿಂಗ್ನ ಬೇರೆ ಬೇರೆ ಥರದ್ದು ಇನ್ನೂ ಸ್ವಲ್ಪ ಹೇಳ್ಕೊಡ್ಬೇಕು. ಆಯಿತು. ಶೇಡಿಂಗ್ದು ನೆಕ್ಸ್ಟ್ ಟಾಪಿಕ್ ಐತಿ. ಶೇಡಿಂಗ್ದ ನೆಕ್ಸ್ಟ್ ಟಾಪಿಕ್ ಒಳಗೆ ಅದ್ರ ಸಿಲೆಬಸ್ ಇದ್ದಾಗ ಅದನ್ನು ಹೇಳ್ಕೊಡ್ತೇನೆ. ಮ್ಯಾಮ್ ಹ್ಯಾಂಡ್ ಶೇಕ್ ಆಗುತ್ತೆ, ಏನಾದರೂ ಟಿಪ್ಸ್ ಹೇಳಿ ಪ್ಲೀಸ್. ಹ್ಯಾಂಡ್ ಶೇಕ್ ನಂದು ಹಾಕಿತ್ರಿ ಫಸ್ಟ್ ಸ್ಟಾರ್ಟಿಂಗ. ಪ್ರಾಕ್ಟೀಸ್ ಮಾಡಿ 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 ಕರೆಕ್ಟ್ ಆಗಿಬಿಟ್ಟೈತಿ. ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಮ್ಯಾಮ್. ಶಂಕರ್ ಇನ್ನೊಂದು ಹೇಳಿ ಮ್ಯಾಮ್, ಪ್ಲೀಸ್ 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 ಪ್ಲೀಸ್. ಕಮಲ್ದು ಹೂವು ಹೇಳಿ ಮ್ಯಾಮ್. ಕಮಲ್ದು ಹೂವು, ಲೋಟಸ್, ಫ್ಲವರ್ಸ್ ಹೇಳ್ತಿರ್ತೀನಿಲ್ಲ, ಫ್ಲವರ್ಸು ಅವಾಗ ಹೇಳ್ತೀನಿ ಲೋಟಸ್ ಬಗ್ಗೆ. ಮ್ಯಾಮ್ ಫಿಲ್ಲಿಂಗ್ ಫುಲ್ ಮಾಡಿ. ಓಕೆ. ಕಮಲದ್ದು ಹೂವು ಹೇಳ್ಕೊಡ್ತೇನೆ ರೀ. ಇನ್ನೊಂದೆರಡು ದಿವಸ ಬಿಟ್ಟು ಫ್ಲವರ್ಸ್ ಬಗ್ಗೆ ಹೇಳ್ತಿರ್ತೀನಿಲ್ಲ, ಬೇರೆ ಬೇರೆ ಥರದ್ದು ಫ್ಲವರ್ಸ್. ಅವಾಗ ಈಸಿ ವೇ ಒಳಗೆ ಕಮಲದ ಡಿಸೈನ್ನ ಹೆಂಗೆ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೇನೆ. ಫಿಲ್ಲಿಂಗ್ ಇಷ್ಟೇ. ಫಿಲ್ಲಿಂಗ್ 1000ಕ್ಕಿಂತ ಹೆಚ್ಚು ಫಿಲ್ಲಿಂಗ್ಸ್ ಬರ್ತಾವ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಯಾಚ್ ಒಳಗೆ ಹೇಳ್ಕೊಡ್ತೀನಿ. 1000ಕ್ಕಿಂತ ಹೆಚ್ಚು ಫಿಲ್ಲಿಂಗ್ ಬರ್ತಾವ. ಅದನ್ನ ಒಂದು ಟ್ರಿಕ್ ಐತಿ, ಆ ಟ್ರಿಕ್ ನಾನು ನಿಮಗೆ ನೆಕ್ಸ್ಟ್ ಬ್ಯಾಚ್ ಒಳಗೆ ಹೇಳ್ಕೊಡ್ತೇನೆ. ಓಕೆ. ಈಗ ನೋಡ್ಲಿ, ಏನಪ್ಪಾ ಅಂದ್ರೆ ಫಿಲ್ಲಿಂಗ್ಸ್ ಒಳಗೆ ಡಾಟ್ ನೋಡ್ಲಿ, ಬೇಸ್ ಫಿಲ್ಲಿಂಗ್ಸ್ ಅಂತ ಹೇಳಿ ಬರ್ತಾವ. ಬೇಸ್ ಫಿಲ್ಲಿಂಗ್ ಅಂತ ಹೇಳಿ. ಬೇಸ್ ಫಿಲ್ಲಿಂಗ್ ಅಂತಂದ್ರೆ ನಾವು ಇಲ್ಲಿ ಸ್ಪೈರಲ್ ನ ತಗೊಂಡ್ವಿ ಬೇಸ್ ಆಗಿ. ಇಲ್ಲಿ ಏನ್ ಮಾಡಿದ್ವಿ, ಡಾಟ್ ವಿತ್ ಸರ್ಕಲ್ ನ ತಗೊಂಡ್ವಿ ಬೇಸ್ ಆಗಿ. ಇದೇ ರೀತಿ ಇನ್ನು 3 ಥರದ್ದು ಬೇರೆ ಬೇರೆ ಬೇಸ್ಗಳು ಬರ್ತಾವ. ಯಾವ್ದು ಬರ್ತಪ್ಪ ಅಂತಂದ್ರೆ ಫಸ್ಟ್ ಸರ್ಕಲ್ ಬರ್ತೈತಿ. ಓಕೆ. ಇದಕ್ಕೆ ಬೇಸ್ ಫಿಲ್ಲಿಂಗ್ ಅಂತ ಹೇಳಿ ಕರೀತಾರ. ಬೇಸ್ ಫಿಲ್ಲಿಂಗ್ ಒಳಗೆ ಇದಕ್ಕೆ ನಾವು ಅಟ್ಯಾಚ್ ಹಂಪ್ಸ್, ಇಲ್ಲಿಕಂದ್ರೆ ರಿಂಗ್ ಹಾಕಿ ಹಂಪ್ಸ್, ಈ ರೀತಿ ನಾವು ಕ್ರಿಯೇಟ್ ಮಾಡಬಹುದು. ಡಾಟ್ ವಿತ್ ಸರ್ಕಲ್ ಡಾಟ್ ಬಗ್ಗೆ ಗೊತ್ತಾತ. ನೆಕ್ಸ್ಟ್ ಸ್ಪೈರಲ್ ಬಗ್ಗೆ ಗೊತ್ತಾತ. ಇನ್ನೊಂದು ಇದು ಪೈಸ್ಲೆ ಬರ್ತೈತಿ. ಪೈಸ್ಲೆ ಏನಪ್ಪ, ಹಿಂಗ್ ತೆಗಿತೀರಾ, ತೆಗದಾದ್ಮೇಲೆ ಇದಕ್ಕೆ ರಿಂಗ್ ಹಾಕುದು. ರಿಂಗ್ ಹಾಕಿ ಏನ್ ಮಾಡೋದು, ಅಟ್ಯಾಚ್ ಹಂಪ್ಸ್, ಇದೇ ರೀತಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತೈತಿ, ಹಾಫ್ ಜಿಲೇಬಿ ಅಂತ ಹೇಳಿ ಬರ್ತೈತಿ. ಹಾಫ್ ಜಿಲೇಬಿ ಅಂತಂದ್ರೆ ಸರ್ಕಲ್ ಪೂರ್ತಿ ತೆಗೆಯೋದು, ಬಟ್ ಈ ರೀತಿ ತೆಗಿಯೋದು. ಅಂದ್ರೆ ಸರ್ಕಲ್ ತೆಗಿಯೋದು, ತೆಗದ ಒಳಗೆ ಇಲ್ಲಿ ಟಚ್ ಆತಂತಂದ್ರೆ ಒಳಗಿನ ಲೈನ್ ಜಗ್ಗಿ ಬಿಡೋದು, ಈ ರೀತಿ. ಇದಕ್ಕೆ ಏನ್ ಮಾಡೋದು, ಅಟ್ಯಾಚ್ ಹಂಪ್ಸ್. ಇದ್ರ ಬಗ್ಗೆ ಕ್ಲಿಯರ್ ಆಗಬೇಕಂತಂದ್ರೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ, ಆ ಬ್ಯಾಚಿಗೆ ಜಾಯ್ನ್ ಆಗುವಂತ್ರೆ. ಓಕೆ. ಬಟ್ ಇಷ್ಟು ಅರ್ಥ ಮಾಡ್ಕೊಳ್ರಿ, ಫಿಲ್ಲಿಂಗ್ಸ್ ಒಳಗ ಹಂಪ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಹಂಪ್ಸ್ ಐತ್ಲ, ಹಂಪ್ಸ್ ಇಂತ್ರ ಪೂರ್ತಿ ನಮ್ದು ಡಿಸೈನ್ ಫಿಲ್ಲಿಂಗ್ಸ್ ಪೂರ್ತಿ 90% ಫಿಲ್ಲಿಂಗ್ ಒಳಗ ಹಂಪ್ಸ್ ಇಂಪಾರ್ಟೆಂಟ್ ಐತಿ. ಸಣ್ಣ ಸಣ್ಣ ಹಂಪ್ಸ್ ಹಾಕೋದು ಕಲ್ಕೋರಿ. ಓಕೆ. ಇದು ಗೊತ್ತಾತಾ? ಇದೇ ರೀತಿ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಂತ ಫಿಲ್ಲಿಂಗ್ ಮಾಡಬಹುದು. ಈಗ ಒಂದು ಸ್ವಲ್ಪ ಲೂಸ್ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಲೂಸ್ ಮತ್ತು ವೈನ್ಸ್ಗೆ ಏನು ಫರಕ್ ಐತಿ, ಲೂಸ್ ವೈನ್ಸ್ ಒಳಗ ಏನು ಡಿಫ್ರೆಂಟ್ ಐತಿ ಅಂತ ಹೇಳ್ಕೊಡ್ತೇನೆ ನೋಡ್ರಿ. ಲೂಸ್ ಅಂತಂದ್ರೆ ಯಾವ ರೀತಿ ಬರ್ತಾವ, ವೈನ್ಸ್ ಅಂದ್ರೆ ಯಾವ ರೀತಿ ಬರ್ತಾವ. ಲೂಸ್ ಅಂತಂದ್ರೆ ಈ ಶೇಪ್ ಒಳಗೆ ಬರ್ತಾವ. ಹೌದಾ? ಇನ್ನು ಬಹಳಷ್ಟು ಬರ್ತಾವ ಲೀವ್ಸ್ ಒಳಗ. ವೈನ್ಸ್ ಒಳಗೆ ಏನಕ್ಕೈತಿ, ಈ ರೀತಿ ನಾವು ಲೈನ್ಸ್ ಹಾಕೋತೀವಿ. ಈ ರೀತಿ ಲೈನ್ಸ್ ಹಾಕೊಂಡು ನಾವೇನ್ ಮಾಡ್ತೀವಿ, ಇದಕ್ಕೆ
ಅಟ್ಯಾಚ್ ಸಣ್ಣ ಸಣ್ಣ ಲೀವ್ಸ್ನ ತೆಗಿತೀವಿ. ಇವಕ್ಕ ವೈನ್ಸ್ ಅಂತ ಕರೀತಾರ, ಇವಕ್ಕ ಲೀವ್ಸ್ ಅಂತ ಹೇಳಿ ಕರೀತಾರ. ಇಷ್ಟು ಡಿಫ್ರೆಂಟ್ ಐತಿ ಎರಡಕ್ಕೂ. ತಿಳಿತಾ? ಲೀವ್ಸ್ ಯಾವ್ದಕ್ಕಂತಾರ, ವೈನ್ಸ್ ಎದಕ್ಕಂತಾರ. ಆಮೇಲೆ ಈ ಲೀವ್ಸ್ಗಳನ್ನ, ಈ ವೈನ್ಸ್ಗಳನ್ನ ಅಟ್ಯಾಚ್ ಮಾಡ್ಕೊಂಡ ಫ್ಲೋರಲ್ ಡಿಸೈನ್ನ ಯಾವ ರೀತಿ ತೆಗಿತಾರ ಅಂತನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಲಾಸ್ಟ್ ಫೈನಲ್ ದಿವಾಗ 9ನೇ ದಿವಸದಾಗ ನಾನು ನಿಮಗೆ ಅದನ್ನ ಹೇಳ್ಕೊಡ್ತೇನೆ. ಈಗ ಜಸ್ಟ್ ಇನ್ನೊಂದು ನನಗೆ ಬಂತು ನನಗೆ ಇದು ಗೊತ್ತಾಯ್ತಾ? ಫೀಲಿಂಗ್ಸ್ ಬಗ್ಗೆ ನಾನು ಮತ್ತೆ ನಡು ಯಾವ್ದಾರ 2 days ಅದು ವರ್ಕ್ಶಾಪ್ ಇಟ್ಕೊಂಡೆ ಅಂತಂದ್ರೆ ಪೂರ್ತಿ ಅದನ್ನ ಹೇಳ್ಕೊಡ್ತೇನೆ. ಲೀವ್ಸ್ ಆ್ಯಂಡ್ ವೈನ್ಸ್ ಬಗ್ಗೆನೂ ಗೊತ್ತಾಯ್ತಾ? ಈಗ ಸ್ವಲ್ಪ ಕಾಣಿಸಕತ್ತೈತಲ್ಲ ಎಲ್ಲ. ನೋಡ್ಲಿ ಸ್ವಲ್ಪ ನಾನು ಈಗ ಇದಕ್ಕೇನು ಕರೀತಾರ ಪೈಸ್ಲೇನ, ಬಟ್ ಮ್ಯಾಂಗೋ ಡಿಸೈನ್ ಒಳಗೆ ಹೇಳ್ಕೊಡ್ತೇನೆ. ಸ್ವಲ್ಪ ನೋಡ್ರಿ. ಓಕೆ, ಈಗ ಇಲ್ಲಿ ಯಾವ ಶೇಪ್ ಅಂತ ನಮಗ ವಿ ಶೇಪ್ ಅಂತ, ರೈಟ್? ಈಗ ಇದ್ದ ನಾವ್ ಏನ್ ಮಾಡೋಣ, ಯು ಶೇಪ್ ಒಳಗೆ ತಗೊಳ್ಳೋಣ. ಯು ಶೇಪ್ ಒಳಗ, ವಿ ಶೇಪ್ ಒಳಗ, ಯು ಶೇಪ್ ಒಳಗ. ಬಟ್ ಎರಡು ಏನಾಗ್ಯಾವ, ಕೆಳಗಡೆ ಸೇಮ್ ಇದನ್ನ ಐತಿ, ಬಟ್ ಸ್ವಲ್ಪ ಚೇಂಜಸ್ ಐತಿ, ರೈಟ್? ಈಗ ಇದ್ದ ಮೇಲ್ಗಡೆ ಇಲ್ಲೇನೈತಿ, ಕಾರ್ನರ್ ಬರ್ತೈತಿ. ಇಲ್ಲೇನು ಬರ್ತೈತಿ, ರೌಂಡ್ ಶೇಪ್, ರೌಂಡ್ ಬರ್ತೈತಿ. ಇಲ್ಲೇನು ಬರ್ತೈತಿ, ಕಾರ್ನರ್ ಬರ್ತೈತಿ. ತಿಳಿತಾ? ಈಗ ಇದ್ರೊಳಗೆ ಮತ್ತೆ ಸ್ವಲ್ಪ ಚೇಂಜಸ್. ಇವೆಲ್ಲ ಇದ್ರೊಳಗೆ ಬರ್ತೈತಿ ಗೊತ್ತಾ, ಅರೇಬಿಕ್ ಡಿಸೈನ್ ಒಳಗೆ ಬರ್ತಾವ. ಈ ರೀತಿ ಬರ್ತಾವ ಗೊತ್ತಾ? ಇಲ್ಲಿ ನೀವ ಅರೇಬಿಕ್ ಡಿಸೈನ್ ಒಳಗೆ ಹೇಳ್ತೇನೆ, ಶೇಡಿಂಗ್ ನೀವ ಈ ರೀತಿ ಮಾಡ್ಬೇಕು ನೋಡ್ರಿ. ಶೇಡಿಂಗ್ ಪೂರ್ತಿ ಡೀಟೇಲ್ಸ್ ಆಗಿ ಶೇಡಿಂಗ್ನ ನಾನು ನಿಮಗೆ ನೆಕ್ಸ್ಟ್ ಡೇ ಯಾವ್ದು 5th ಡೇ ಒಳಗೇನೋ 6th ಡೇ ಒಳಗೈತಿ ಶೇಡಿಂಗ್ ಬಗ್ಗೆ ಪೂರ್ತಿ ಹೇಳ್ಕೊಡ್ತೇನೆ. ಓಕೆ, ಈಗ ನೋಡ್ರಿ, ಈಗ ನಂದು ಈ ಲೈನ್ ಏನಾಗ್ಬಿಡ್ತೈತಿ, ಅಳಕ್ ಬಿಟ್ಟೈತಿ. ಸೊ ಇದೇನು ಮಾಡೋದು, ನಾವು ಡಾರ್ಕ್ ಆಗಿ ನಾ ಅಳಕಿದ ಲೈನ್ನ ಹೈಡ್ ಮಾಡಿಬಿಡೋದು, ಹಿಂಗೆ ಹಾಕೊಂಡು. ಪ್ರತಿಯೊಂದು ಲೈನು ಎದ್ದು ಕಾಣ್ತಿರ್ಬೇಕು, ಅದಕ್ಕಂತ ಗೀಚ್ ಬಿಡ್ತಿರ್ಲ, ಅದಕ್ಕೆ ಶೇಡಿಂಗ್ ಅನ್ನಂಗಿಲ್ಲ. ಹೆಂಗೆ ಮಾಡ್ತಾರೆ ಶೇಡಿಂಗ್ ಗೊತ್ತಾ? ಈ ರೀತಿ ಮಾಡ್ತಾರೆ.
ಈ ರೀತಿ ಶೇಡಿಂಗ್ ಮಾಡ್ತಾರೆ. ಇದಕ್ಕೂ ಡಿಫ್ರೆಂಟ್ ಐತಿ. ಹಾಂ, ಇದಕ್ಕೆ ಶೇಡಿಂಗ್ ಅನ್ನಂಗಿಲ್ಲ, ಇದಕ್ಕೆ ಏನಂತಾರಂತೂ ನಂಗೆ ಗೊತ್ತಿಲ್ಲ, ಆದರೆ ಇದಕ್ಕೆ ಶೇಡಿಂಗ್ ಅನ್ನಂಗಿಲ್ಲ. ಈ ರೀತಿ ಮಾಡ್ತಾರಲ್ಲ ಶೇಡಿಂಗ್, ಇದಕ್ಕೆ ಶೇಡಿಂಗ್ ಅಂತ ಹೇಳಿ ಕರೀತಾರೆ. ಪ್ರತಿಯೊಂದು ಲೈನು ಎದ್ದು ಕಾಣ್ತಿರ್ಬೇಕು. ಓಕೆ, ಶಂಕುವಿನ ಟೈಪ್ಸ್ ಇನ್ನೂ ಭಾಳ ಬರ್ತಾವೆ. ಶಂಕುವಿನ ಟೈಪ್ಗಳ ಇದನ್ನಿಷ್ಟು ಕಲ್ಕೋರಿ. ಫಸ್ಟ್ ಬೇಸಿಕ್ ಕಲಿಯಾಕತ್ತೀರಿ, ಇಷ್ಟು ಕಲ್ಕೋರಿ. ಓಕೆ, ಮತ್ತೇನ್ರ ಡೌಟ್ಸ್? ನಾಳೆ ಕ್ಲಾಸ್ ಒಳಗೆ ಲೀವ್ಸ್ ಆ್ಯಂಡ್ ವೈನ್ಸ್ ಬಗ್ಗೆ ಪೂರ್ತಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಶಂಕುವಿನ ಬಗ್ಗೆ ಹೇಳ್ಕೊಡ್ರಿ ಅಂದ್ರಿ. ಶಂಕುವಿನ ಬಗ್ಗೆ ನೆಕ್ಸ್ಟ್ ಒಬ್ರು ಯಾರು ಲೋಟಸ್ ಬಗ್ಗೆ ಹೇಳ್ಕೊಡ್ರಿ ಏನಾಗ್ತಿದ್ರ, ಅದನ್ನ ಫ್ಲವರ್ ಡಿಸೈನ್ ಹೇಳ್ಕೊಡ್ತಿರ್ತೀನಲ್ಲ, ಟೈಪ್ಸ್ ಆಫ್ ಫ್ಲವರ್ಸ್ ಅದ್ರೊಳಗೆ ಹೇಳ್ಕೊಡ್ತೇನೆ. ಇಷ್ಟೇ ಬರೋದು. ನಿನ್ನ ಬೇರೆ ಯಾರಾದರೂ ಡಿಸೈನ್ ಇದನ್ನು ತಿಳಿಸ್ಕೊಡಿ. ಹೇಳ್ಕೊಡ್ತೀನಿ ಫೀಲಿಂಗ್ಸ್ ಒಳಗೆ. ಮತ್ತೆ ರೀ ಭಾಗ್ಯ ಅವರೇ, ಕಮಲದ ಹೂ ಫ್ಲವರ್ಸ್ ಡಿಸೈನ್ ಬರುತ್ತಲ್ಲ ಅವಾಗ ಹೇಳ್ಕೊಡ್ತೀನಿ. ಲೋಟಸ್ ಹೇಳ್ಕೊಡ್ತೀನಿ ರೀ, ಲೋಟಸ್ ಬಗ್ಗೆ ಹೇಳ್ಕೊಡ್ತೀನಿ. ಶಂಕುದು ಮತ್ತೆ ರಿಪೀಟ್ ಮಾಡಿ. ವೆರಿ ನೈಸ್ ಕ್ಲಾಸ್ ಮ್ಯಾಮ್. ಸ್ಟಾಕಿಂಗ್ಸ್ ಅಂತಾರೆ. ಇಲ್ಲಿ ನೋಡ್ರಿ, ಇದೈತಲ್ಲ ಶಂಕುವಿದ ಅಂತ ಏನಂತೆ ಶಂಕು ಅಂತ ಅನ್ನಕತ್ತೀರಿ ನೀವು. ಬಟ್ ಅದಕ್ಕೆ ಮ್ಯಾಂಗೋ ಡಿಸೈನ್ ಅಂತ ಕರೀತಾರೆ, ಇಲ್ಲಕ್ಕ ಪೈಸ್ಲಿ ಅಂತ ಹೇಳಿ ಕರೀತಾರೆ. ಇಲ್ಲಿ ನೋಡ್ರಿ, ಫಸ್ಟ್ ನೀವು ಸ್ಟಾರ್ಟಿಂಗ್ ವರ್ಕ್ ಮಾಡಕತ್ತೀರ ಅಂತಂದ್ರೆ ಫಸ್ಟ್ ಈ ರೀತಿ ಹಾಕೊಳ್ರಿ. ಓಕೆ, ಯಾವ್ದ ಉಲ್ಟಾ ವಿ ಶೇಪ್ ಅಂತ ತಿಳ್ಕೊಳ್ರಿ. ಓಕೆ, ಇದನ್ನ ಏನ್ ಮಾಡ್ಬೇಕಾ, ಬಂದ ರೌಂಡ್ ಆಗಿ ತಗೊಳ್ರಿ. ಇದನ್ನ ಏನ್ ಮಾಡ್ರಿ, ಈ ಕಡೆ ಅಂತ ಬಂದ ಈ ಕಡೆ ತಗೊಳ್ರಿ. ಫಸ್ಟ್ ಈ ರೀತಿ ವರ್ಕ್ ಮಾಡ್ರಿ, ಈ ರೀತಿ ವರ್ಕ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ರೌಂಡ್ ಶೇಪ್ ತೆಗಿಬೇಕಾದ್ರೆ ಇಲ್ಲಿ ಫಸ್ಟ್ ರೌಂಡ್ ಆಗಿ ತಗೊಳ್ಳೋದು. ರೌಂಡ್ ಆಗಿ ತಗೊಂಡ ಹಿಂಗ್ ಬರೋದು. ನೆಕ್ಸ್ಟ್ ಇದನ್ನು ಹಿಂಗ ತಗೊಂಡ್ಬರ್ರಿ. ಇದನ್ನೇನ್ ಮಾಡ್ರಿ, ಲೆಫ್ಟ್ ಸೈಡಿಂದ ಏನ್ ಮಾಡ್ರಿ, ಮುಂದೆ ತಗೊಂಡ್ ಬಂದ ರೌಂಡ್ ಶೇಪ್ ಮಾಡ್ರಿ. ನೆಕ್ಸ್ಟ್ ಇದನ್ನ ಬಂದಿಲ್ಲೇ ಟಚ್ ಮಾಡ್ರಿ. ಓಕೆ, ಇದ್ರೊಳಗೆ ನೀವು ಒಂದು ಸ್ವಲ್ಪ ಇದು ಮಾಡೋದು. ಈಗ ನೋಡಲಿ, ಫಸ್ಟ್ ರೌಂಡ್ ತಕೊಳ್ಳೋದು ಈ ರೀತಿ. ಸೆಕೆಂಡ್ ಸ್ಟೆಪ್ ರೌಂಡ್ ತಕೊಳ್ಳೋದು. ನೆಕ್ಸ್ಟ್ ಇದನ್ನೇನು ಮಾಡೋದು, ಈ ರೀತಿ ಜಗ್ಗೋದು. ಥರ್ಡ್ ಸ್ಟೆಪ್, ಫಸ್ಟ್ ಸ್ಟೆಪ್ ಈ ರೀತಿ, ಸೆಕೆಂಡ್ ಸ್ಟೆಪ್ ಈ ರೀತಿ, ಥರ್ಡ್ ಸ್ಟೆಪ್ ಇಲ್ಲಿಂದ ಬರಂಗಿಲ್ಲ, ಇಲ್ಲಿಂದ ಬರೋದು. ಈ ರೀತಿ ಬಂದ ಇದಕ್ಕೆ ಟಚ್ ಮಾಡೋದು. ಈ ರೀತಿ ಫಸ್ಟ್ ನೀವು ಕಲ್ಕೋರಿ ಈಜಿ ಮೆಥಡ್ ಒಳಗ. ಆಮೇಲೆ ನಿಮ್ಗೆ ಈ ರೀತಿ ಬರುತ್ತೆ. ಫಿಲ್ಲಿಂಗ್ಸ್ 1000ಕ್ಕಿಂತ ಹೆಚ್ಚು ಬರ್ತಾವನ್ನೆಲ್ಲ ತಿಳ್ಸಾಕ. ಮ್ಯಾಮ್ ಫಿಲ್ಲಿಂಗ್ ಫುಲ್ ಮಾಡಿ ಮ್ಯಾಮ್. ನಿನ್ನೆದು ಇವತ್ತಿನ ಕ್ಲಾಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಮಾಡ್ತೀನಿ. ಓಕೆ, ಸೆಂಡ್ ಮಾಡ್ತೀನಿ. ಆಯ್ತಾ? ಮತ್ತೇನ್ರ ಕ್ವಶನ್ಸ್ ಇದ್ರೆ ಇವತ್ತಿನ ಕ್ಲಾಸ್ ಒಳಗೆ ಇವತ್ತಿಂದ ಡೌಟ್ ಕ್ಲಿಯರ್ ಮಾಡ್ರಿ. ನಾಳೆಗೆ ಕೇಳಕ್ ಹೋಗ್ಬೇಡ್ರಿ. ಇನ್ಮೇಲಿಂದ ಏನ್ ಬರ್ತಾವ, ಡಿಫಿಕಲ್ಟ್ ಆದಂತ ಟಾಪಿಕ್ ಬರ್ತಾವ. ವೈನ್ಸ್ ಆ್ಯಂಡ್ ಲೀವ್ಸ್ ಅದು ಅಂತೆಲ್ಲ ಅವೆಲ್ಲ ಟಫ್ ಇರ್ತಾವ. ಓಕೆ, ಇವತ್ತೇ ಯಾರಿಗಾರ ಏನ್ರ ಬ್ಯಾಕ್ ಸೈಡ್ ಲೈನ್ಸ್ ಒಳಗಾಗ್ಲಿ ಪ್ರೆಷರ್ ವರ್ಕ್ ಆಗ್ಲಿ ಏನ್ರ ಕೇಳೋದಿತ್ತಂದ್ರೆ ಕೇಳ್ಬಿಡ್ರಿ. ಇನ್ನೊಂದು 5 ನಿಮಿಷ ಟೈಮ್ ಒಳಗೆ ನಾನು ಹೇಳ್ಕೊಡ್ತೇನೆ.
1 ಸೆಕೆಂಡ್. ವೈನ್ಸ್ ಇನ್ ಒನ್ ಶೇಡಿಂಗ್ ಮ್ಯಾಮ್. ಶೇಡಿಂಗ್ದು ಒಂದು ಡೇ ಅದಕ್ಕೆ ಇದೆ. ನನ್ನ ಸಿಲೆಬಸ್ ಹೇಳಿಕೊಟ್ಟೆನಲ್ಲ, ಅದರೊಳಗೆ ಶೇಡಿಂಗ್ ಬಗ್ಗೆ ಒಂದು ದಿವಸ ಐತಿ, ಅದನ್ನು ಹೇಳ್ಕೊಡ್ತೇನೆ. ಲೈನ್ಸ್ ದಪ್ಪ ಬರ್ತಿದೆ, ಕೋನ್ ರೆಡಿ ಮಾಡೋದು ಹೇಳ್ಕೊಡಿ ಮ್ಯಾಮ್. ಮ್ಯಾಮ್ ಬ್ರೈಡ್ಗೆ ಮಾಡು ಮಗ ಆ್ಯಂಡ್ ಗರ್ಲ್ ಹೇಳ್ಕೊಡಿ ಮ್ಯಾಮ್. ಮದುಮಗ ಜಿಗ್ಜಾಗ್ ಲೈನ್ಸಾ? ಜಿಗ್ಜಾಗ್ ಲೈನ್ಸ್ ಈ ರೀತಿ ಹಾಕ್ತೀವಿ. ಝಡ್ ಝಡ್ ಬರ್ಕೊಂತ ಹೋಗೋದು, ಝಡ್ ಝಡ್ ಬರೀತಿರ್ತೀವಲ್ಲ ಅದೇ ರೀತಿ ಜಿಗ್ 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 ಈ ರೀತಿ ಬರ್ಕೊಂತ ಹೋಗೋದು. ಫಿಲ್ಲಿಂಗ್ ಮಾಡೋದು ಹೇಳಿ. ವೈನ್ಸ್ ಇನ್ನೊಮ್ಮೆ ಹೇಳಿ ಮೇಡಮ್. ವೈನ್ಸ್ ನಾಳೆಗೆ ಟಾಪಿಕ್ ಇದೆಯಲ್ಲ, ವೈನ್ಸ್ ನಾಳೆ ಹೇಳ್ಕೊಡ್ತೀನಿ. ಫಸ್ಟ್ ಜಿಗ್ಜಾಗ್ ಮಾಡ್ಬೇಕಾದ್ರೆ ಝಡ್ ಬರೆಯೋದು, ಝಡ್ ಬರೋದನ್ನ ಅದನ್ನ ಝಡ್ನ ಕಂಟಿನ್ಯೂ ಮಾಡ್ಕೋತಾ ಬರೋದು ಈ ರೀತಿ. ಕೋನಲ್ಲಿ ಲೈನ್ಸ್ ಹಾಕಬೇಕಾದ್ರೆ ಜಿಗ್ಜಾಗ್ ತರ ಬೀಳುತ್ತೆ, ಅದಕ್ಕೆ ಏನ್ ಮಾಡೋದು? ಸ್ಲೋ ವರ್ಕ್ ಮಾಡಬೇಕು. ಕೋನಿಂದ ನೀವು ಲೈನ್ ಹಾಕ್ಬೇಕಾದ್ರೆ ಜಿಗ್ಜಾಗ್ ಈ ರೀತಿ ಅಳಗಾಡಕತ್ರ ನಿಮ್ಮ ಹ್ಯಾಂಡ್ ಶೇಕ್ ಹಾಕಿರ್ತೈತಿ. ಅದಕ್ಕೆ ಏನ್ ಮಾಡ್ಬೇಕಾ? ಸ್ಲೋ ಆಗಿ ಹಾಕ್ರಿ ಲೈನ್ಸ್. ಪ್ರೆಷರ್ ವರ್ಕಿಂಗ್ 3-1 ಥರ್ಡ್ ಒನ್ ಪ್ರೆಷರ್ ವರ್ಕ್. ನೋಡ್ರಿ, ನಾ ಇಲ್ಲೇ ಜಾಸ್ತಿ ಲೈನ್ ಹಾಕಂಗಿಲ್ಲ, 2 ಲೈನ್ ಒಳಗೆ ಮಾತ್ರ ತಿಳಿಸ್ತೇನೆ. ಪ್ರೆಷರ್ ವರ್ಕ್ ಥರ್ಡ್. ಇಲ್ಲಿಂತ್ರ ಮ್ಯಾಲಿನ ಮಟ್ಟ ಏನು ಮಾಡ್ಬೇಕಾ? ನಾರ್ಮಲ್, ಥಿಕ್, ಅಗೇನ್ ನಾರ್ಮಲ್, ಅಗೇನ್ ಥಿಕ್, ಅಗೇನ್ ನಾರ್ಮಲ್, ಅಗೇನ್ ನಾರ್ಮಲ್, ಅಗೇನ್ ಥಿಕ್, ಅಗೇನ್ ನಾರ್ಮಲ್, ಥಿಕ್, ನಾರ್ಮಲ್, ಥಿಕ್, ಕಂಟಿನ್ಯೂ. ಮ್ಯಾಂಗೋ ಡಿಸೈನ್ ಬಾರ್ಡರ್ಲಿ ಹಾಕ್ಬೋದಾ? ಇಲ್ಲ ರೀ, ಮ್ಯಾಂಗೋ ಡಿಸೈನ್ ಬಾರ್ಡರಲ್ಲಿ ಹಾಕಕ್ಕೆ ಬರಂಗಿಲ್ಲ, ಚಂದ ಅನ್ಸಂಗಿಲ್ಲ. ಮೆಹಂದಿ ಯಾರು ಏನೋ ಅಂತ. ಓ, ಅದರ್ ಫೀಲಿಂಗ್ಸ್ ಡಿಸೈನ್ ಹೇಳಿ. ಟಿ ಆ್ಯಂಡ್ ಐ ಆಯ್ತು, ಐದಿಲ್ಲ, ಎಲ್, ಟಿ ಆ್ಯಂಡ್ ಎಲ್. ನೋಡ್ರಿಲೇ, ನೆಕ್ಸ್ಟ್ ನಿಮಗೆ ಯಾವ್ದು ಡಿಫಿಕಲ್ಟ್ ಅನಿಸ್ತೈತೆ ಅಂದ್ರೆ ಎಲ್ಲರೂ ಹೇಳ್ಕೊಡ್ರಿ ಅಂತೀರಂತ. ಹಾರ್ಟ್ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಇಡ್ತೀರಿ, ಈ ಕಡೆ ಎಳಿತೀರಿ, ಈ ಕಡೆ ಒಂದು ಪಾಯಿಂಟ್ ಇಳ್ತೀರಿ, ಈ ಕಡೆ. ಇಷ್ಟ. ಕೈ ಕೆಳಗೆ ಸಪೋರ್ಟ್ ಯಾವ ಥರ ತಗೋಬೇಕು? ಬ್ರೈಡಲ್ ಹಚ್ತಿರ್ತೀವಲ್ಲ ಅವಾಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಕೆಳಗಡೆ ಸಪೋರ್ಟ್ ತಗೋಬೇಕು. ಓಕೆ, ನೆಕ್ಸ್ಟ್ ನಾನಂತರೂ ಪಿಲ್ಲೋ ಯೂಸ್ ಮಾಡ್ತಿರ್ತೇನೆ ಅಷ್ಟ. ಪಿಕಾಕ್ ಡಿಸೈನ್ ಹೇಳಿ ಮ್ಯಾಮ್. ಪಿಕಾಕ್ದು ಬ್ರೈಡಲ್ದು ಪೂರ್ತಿ ಏನೈತಿ ಅದ್ರದ್ದು ಆಗಸ್ಟ್ ಒಳಗೆ ಹೇಳ್ತೇನೆ ಕ್ಲಾಸ್. ಆಗಸ್ಟ್ ಒಳಗೆ ಕ್ಲಾಸ್ ತಗೋತೀನಿ, ಅದನ್ನ ಅವಾಗ ಹೇಳ್ತೇನೆ. ಮ್ಯಾಮ್ ಹ್ಯಾಂಡ್ ಮೆಜರ್ಮೆಂಟ್ ತಗೋತೀನಿ, ಅದನ್ನೆಲ್ಲ ಹ್ಯಾಂಡ್ ಮೆಜರ್ಮೆಂಟ್ ಏನೈತಿ ಅದನ್ನೆಲ್ಲ ನಾ ಏನು ಹೇಳ್ಬಿಟ್ಟಿನಿ. ಇದ್ರೊಳಗೆ ಏನಾದರೂ ಡೌಟ್ಸ್ ಇದ್ರೆ ಹೇಳ್ರಿ ಅಂತ ಹೇಳಿ. ವೆಲ್ಕಮ್. ತಿಳಗಿ ಟಚ್ ಆಗುತ್ತೆ ಮ್ಯಾಮ್. ಕೋನ ತಿಳಗಿ ಟಚ್ ಆಗುತ್ತೆ. ನೋಟ್ಸ್ ಹೇಗೆ ಮೇಂಟೈನ್ ಮಾಡೋದು ಮ್ಯಾಮ್? ನೋಟ್ಸ್ ಹೇಗೆ ಮೇಂಟೈನ್ ಮಾಡೋದು?
ಯಾವ ನೋಟ್ಸು ನೀವು ತೆಗೆದಿರೋದು? ಫೆವಿಕೋಲ್ ಹಚ್ಚಿ. ಮ್ಯಾಮ್ ಕೋನ್ ರೆಡಿ ಮಾಡೋದು ಹೇಳ್ಕೊಡಿ. ಮಿಕ್ಸೋಲಜಿ ಕ್ಲಾಸ್ನಲ್ಲಿ ಕೋನ್ ರೆಡಿ ಮಾಡೋದನ್ನ ಹೇಳ್ಕೊಡ್ತೇನೆ. ಓಕೆ, ಯಾರಿಗೂ ಎಂಥದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡೇನಿ. ನೋಡ್ಲಿ, ನಾಳೆಗೆ ಲೀವ್ಸ್ ಆ್ಯಂಡ್ ವೈನ್ಸ್ ಇಂಪಾರ್ಟೆಂಟ್ ಐತಿ, ಯಾಕಂದ್ರೆ ಫ್ಲೋರಲ್ ಡಿಸೈನ್ ಒಳಗಿದ ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಕ್ಲಾಸ್ನ ಮಿಸ್ ಮಾಡ್ಕೋಬೇಡ್ರಿ. ಇವತ್ತಿನ ವಿಡಿಯೋ ನಾನು ಸೇವ್ ಮಾಡಿ ಯೂಟ್ಯೂಬ್ ಒಳಗೆ ಹಾಕೀನಿ, ಬಟ್ ನಿನ್ನಿದ ವಿಡಿಯೋ ನಾನು ಸೇವ್ ಮಾಡಿಲ್ಲ. ಮನ್ನಿದ ವಿಡಿಯೋನು ಸೇವ್ ಮಾಡೇನಿ, ಅದನ್ನು ಹಾಕ್ತೀನಿ ಯೂಟ್ಯೂಬ್ ಒಳಗೆ. ಬಟ್ ನಿನ್ನಿದಂತೂ ನಾನು ಸೇವ್ ಮಾಡಿಲ್ಲ, ಬೈ ಮಿಸ್ಟೇಕ್ ನಾನು ಇದು ಮಾಡಿಬಿಟ್ಟೆ. ಓಕೆ, ಆಯ್ತು.